ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆಲ್ಲ ಗೊತ್ತು, ಹೊಸದಾಗಿ ಡ್ಯೂಕ್ 160ನ ಲಾಂಚ್ ಮಾಡಿದ್ರು ಅಂತ. 150cc ಸೆಗ್ಮೆಂಟಲ್ಲಿ ಕಾಂಪಿಟೇಷನ್ ಇದ್ದಿದೆ MT-15. ಅದಕ್ಕೆ ಕಾಂಪಿಟೇಷನ್ಗಂತಲೇ ಬಿಟ್ಟಿರೋಂಥ ಗಾಡಿ ಇದು ಡ್ಯೂಕ್ 160. ಸೊ ಇವತ್ತು ಈ ಗಾಡಿ ಬಗ್ಗೆ ಪೂರ್ತಿ ಡೀಟೇಲ್ಸ್ ನೋಡೋಣ. ಫಸ್ಟ್ ಒಂದು ಕ್ಲೋಸ್ ಲುಕ್ ತೊಗೋಣ. ನಾವು ಅದಕ್ಕಂತ ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿ ಬಂದಿದ್ದೀವಿ. ಆ ಗ್ರೀನ್ಗೂ ಆರೆಂಜ್ಗೂ ಒಳ್ಳೆ ಸಿಂಕ್ ಆಗ್ತದೆ. ಸೊ ನೋಡ್ಬೋದು, ನೀವು ಫಸ್ಟು ನೋಡಿದ ತಕ್ಷಣ ನಿಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇದು ಪ್ರಿವಿಯಸ್ ಜೆನ್ ಇದೆಯಲ್ಲ ಆ ಥರ ಇದೆ ಲುಕ್ಕು. ನಿಮಗೆ ಹೊಸದಾಗಿ ಬಂದಿದೆಯಲ್ಲ 390, ಇವಾಗ ನೀವೇನು ನೋಡ್ತಾ ಇದ್ದೀರಾ ಆ ಥರ ಲುಕ್ ಬರೋದಿಲ್ಲ. ಇದು ಪ್ರಿವಿಯಸ್ ಜೆನ್ ಲುಕ್ ಬರುತ್ತೆ. ಬಟ್ ಅಷ್ಟೇ ನೋಡಿ ಡಿಸಪಾಯಿಂಟ್ ಆಗಿಬಿಡಿ, ಬಿಕಾಸ್ ಇದರಲ್ಲಿ ಸುಮಾರು ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಕ್ಕಿದೆ. ಫ್ರಂಟಿನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, LED DRL ಮತ್ತು LED ಹೆಡ್ಲೈಟ್ಸ್ ಬರುತ್ತೆ. ಸೊ ಇದು ನೀವು ಕಂಪೇರಿಟಿವ್ಲಿ ಡ್ಯೂಕ್ 200ಗೆ ನೋಡಿದ್ರೆ ಇದರಲ್ಲಿ ಸುಮಾರು ಚೇಂಜಸ್ ಇದೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮಗೆ ಇದು 37mm USD ಫೋಕ್ಸ್ ಬರುತ್ತೆ. ಆಮೇಲೆ ಡಿಸ್ಕ್ ಇದೆಯಲ್ಲ, ಡಿಸ್ಕ್ ಬ್ರೇಕು ನಿಮಗೆ ಆ್ಯಕ್ಚುಲಿ ಇದು ವೀಲ್ಸ್ ಜೊತೆನೇ ಅಟ್ಯಾಚ್ ಆಗಿದೆ. ಇದರಲ್ಲಿ 320mm ಡಿಸ್ಕ್ ಬ್ರೇಕ್ ಬರುತ್ತೆ. ಡ್ಯುಯಲ್ ಚಾನಲ್ ABS ಕೂಡ ಕೊಡ್ತಾನೆ. ಹಿಂದೆ ABS ನೀವು ಟರ್ನ್ ಆಫ್ ಮಾಡ್ಕೊಬೋದು. MRF ಝಾಪರ್ ಟೈರ್ಸು 110 ಸೆಕ್ಷನು ಮುಂದೆದು, ಹಿಂದೆದು ಬಂದು 140 ಸೆಕ್ಷನ್ ಬರುತ್ತೆ. ಇನ್ನು ನೀವು ಇಂಜಿನ್ ನೋಡ್ತೀರಾ ಅಂತ ಹೇಳಿದ್ರೆ, ಇದು 164cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರೋದು. ಇದು DOHC ಬರಲ್ಲ, SOHC. ಅದನ್ನ ನೀವು ನೆನ್ಪಿಟ್ಕೊಬೇಕು. ಅನದರ್ ಥಿಂಗ್ ಏನಂತ ಹೇಳಿದ್ರೆ, ಇದರಲ್ಲಿ ಬೆಸ್ಟ್ ಇನ್ ದ ಕ್ಲಾಸ್ ಪವರ್ ಕೊಡ್ತಾನೆ. ಇದು 19 PS ಪವರು 9500 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೇನೆ 15 Nm ಆಫ್ ಟಾರ್ಕು 7500 RPM ಅಲ್ಲಿ ಇದು ಪ್ರೊಡ್ಯೂಸ್ ಮಾಡುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ನೀವೇ ನೋಡ್ತಾ ಇರ್ಬೋದು, 174 mm ಬರುತ್ತೆ. ಇಲ್ಲಿ ಎಕ್ಸಾಸ್ಟ್ ಈ ಥರ ಬಂದಿದೆ. ಇನ್ನು ಮೇಲ್ಗಡೆ ನೋಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ KTMದು ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು, ಡ್ಯೂಕ್ 160 ಅಂತ ಮೆನ್ಷನ್ ಆಗಿದೆ ಇಲ್ಲಿ. ಸೊ ಈ ಡ್ಯೂಕ್ 160ಲಿ ನೀವು ಕಲರ್ ಚೇಂಜ್ ನೋಡ್ಬೋದು. 160 ಮತ್ತು KE ಅಂತ ಇದೆಯಲ್ಲ, ಅದು ಸಖತ್ ಕಲರ್ಫುಲ್ ಆಗಿದೆ. ಒಂದು ಸ್ವಲ್ಪ ಬೇರೆ ಥರ ಬ್ರೈಟ್ ಆರೆಂಜ್ ಇದೆ ಅದೊಂಥರ. ಆಮೇಲೆ ಇನ್ನು ಚಾಸಿಸ್ ನೋಡ್ತೀರಾ ಅಂತ ಹೇಳಿದ್ರೆ, ಮುಂಚೆ ಯಾವುದಿತ್ತು ಚಾಸಿಸು ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಸೇಮ್ ಚಾಸಿಸ್ನ ಯೂಸ್ ಮಾಡಿಲ್ಲ, ಸ್ವಲ್ಪ ಚೇಂಜಸ್ ಎಲ್ಲ ಇದೆ. ಹಿಂದೆದು ಡಿಸ್ಕ್ ಬ್ರೇಕ್ ಬಂದು 230 mm ಟೈರ್ ಅಗರೆಲ್ಲ ಕೊಟ್ಟಿದ್ದಾರೆ. LED ಟೈಲ್ ಲೈಟ್ಸ್ ಕೊಟ್ಟಿದ್ದಾನೆ, ಇಲ್ಲಿ ನೋಡ್ಬೋದು. ಹಾಗೆ ಇಂಡಿಕೇಟರ್ಸು ಅಷ್ಟೇ ಎಲ್ಲ LEDನೇ ಇರೋದು. ಆಮೇಲೆ ನೆಕ್ಸ್ಟು ನೀವು ಹಾಗೆ ಹಿಂದೆಯಿಂದ ಇಲ್ಲಿ ನೋಡಿದ್ರೆ ಗ್ರ್ಯಾಬ್ ರೈಲ್ ಕೊಟ್ಟಿದ್ದಾರೆ ಪಿಲಿಯನ್ಗೆ ಇಟ್ಕೊಳ್ಳೋದಕ್ಕೆ ಅಂತ. ಇಲ್ಲಿ KTM ಅಂತ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹಾಗೆಯೇ ಸೀಟು ಆ್ಯಕ್ಚುಲಿ ಇದು ತುಂಬ ವೈಡ್ ಆಗಿದೆ. ರೈಡ್ ಮಾಡ್ತಾ ಕಂಫರ್ಟ್ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ. 10 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇದು ಡ್ಯಾಶು ಬಂದು ನಿಮಗೆ TFT ಬರಲ್ಲ, LCD ಡ್ಯಾಶ್ ಬರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲನೂ ಅಷ್ಟೇ ನಾವು ರೈಡ್ ಮಾಡ್ತಾ ಮಾತಾಡೋಣ. ಸ್ವಿಚಸ್ ಎಲ್ಲ ನೋಡಿ, ನಿಮಗೆ ಲೇಟೆಸ್ಟ್ ಯಾವುದಿದೆ ಅದೇ ಥರ ಜಂದು ಸ್ವಿಚಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಕಡೆಯಿಂದ ಗಾಡಿ ನೋಡಿದ್ರೆ ನಿಮಗೆ ಹೀಗೆ ಕಾಣಿಸುತ್ತೆ. ಸೊ ಸ್ನೇಹಿತರೆ, ಲೆಟ್ಸ್ ಟೇಕ್ ದಿಸ್ ಫಾರ್ ಅ ರೈಡ್. ಆರೆಂಜ್ ಗಾಡಿನ ಕಳಿಸಿ ಇನ್ನೊಂದು ಕಲರ್ ತೊಗೊಂಡು ಬಂದಿದ್ದೀವಿ. ಸೊ ಎರಡು ಗಾಡಿ ಕಲರ್ಸ್ನ ನೋಡ್ದಂಗೂ ಆಗುತ್ತೆ ಅಂತ. ಇದೊಂದು ಸ್ವಲ್ಪ ಗ್ರೇ ಮಿಕ್ಸ್ ಇದೆ, ನೋಡ್ಬೋದು. ಇದು ಸಗದಾಗಿದೆ ನೋಡೋದಕ್ಕೆ. ಇಲ್ಲಿ 160 ಅಂತ ಬರೆದಿದ್ದಾರೆ. KE ಅದೆಲ್ಲ ಆರೆಂಜಲ್ಲಿದೆ. ಆರೆಂಜು ಗ್ರೇ ಮಿಕ್ಸ್. ತುಂಬ ಆರೆಂಜೇ ಬೇಡ ಅಂದರೆ ಈ ಗಾಡಿನ ಚೆಕ್ಔಟ್ ಮಾಡ್ಬೋದು. ಸಗದಾಗಿದೆ ನೋಡೋದಕ್ಕೆ ಇದೂ ಕಲರು. ಸೊ ಗಾಡಿದೊಂದು ಸಲ ಎಕ್ಸಾಸ್ಟ್ ನೋಟ್ ಕೇಳೋಣ. ಸೊ ಇದು ಅಂಡರ್ ಬೆಲ್ಲಿ ಎಕ್ಸಾಸ್ಟು, ನೀವೇ ನೋಡ್ತಾ ಇದ್ದೀರಾ. ಸೂಪರ್ ಆಗಿದೆ ಗುರು ಎಕ್ಸಾಸ್ಟ್ ನೋಟು. ಸೊ ಇದು ನಿಮಗೆ 320 mm ಬ್ರೇಕ್ಸ್ ಬರುತ್ತೆ. ಆದರೆ ನಿಮಗೆ ಸ್ಟೀಲ್ ಬ್ರೇಡೆಡ್ ಲೈನ್ಸೇ ಬರೋದು ಈ ಬ್ರೇಕ್ಸಲ್ಲಿ. ಒಳಗಡೆ ಏನಿದೆ ಅಲ್ಲ, ಅದು ಸ್ಟೀಲ್ ಬ್ರೇಡೆಡ್ ಲೈನ್ಸ್ ಬಂದಿರುತ್ತೆ ನಿಮಗೆ ಬ್ರೇಕ್ಸು. ಸೊ ದಟ್ ಈಸ್ ಗುಡ್ ಥಿಂಗ್. ಬೈಬ್ರೆ ಯೂನಿಟ್ ಇದು 320 mm ಡಿಸ್ಕ್ ಬರೋದು. ಸೊ ಸ್ನೇಹಿತರೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ರೈಡ್. ಗಾಡಿ ಹತ್ತಿದ ತಕ್ಷಣ ಎಷ್ಟು ಕಾಂಪ್ಯಾಕ್ಟ್ ಇದೆ ಅದೇ ಫೀಲ್ ಸಿಗೋದು ಫಸ್ಟು ನಿಮಗೆ. ಲೆಟ್ಸ್ ಗೋ. ಇದು ಸೀಟ್ ಹೈಟು ಬಂದು 815 mm. ಗ್ರೌಂಡ್ ಕ್ಲಿಯರೆನ್ಸು 174 mm. ಆಲ್ರೆಡಿ ಇದನ್ನು ಮೆನ್ಷನ್ ಮಾಡಿದ್ದೆ. ಸೊ ಇದು E20 ಅಂತ ಬರ್ದಿದ್ದಾರೆ. ಸೊ E20 ಫ್ಯೂಯಲ್ಲು ಇದಕ್ಕೆ ಹಾಕಿಸ್ಕೊಂಡು ಓಡಿಸ್ಬೋದು. ಎನಿಥಿಂಗ್ ಆಫ್ಟರ್ 2023 ನೀವು E20 ಫ್ಯೂಯಲ್ ಹಾಕ್ಸಿದ್ರೆ ತೊಂದರೆ ಇಲ್ಲ. E20 ಕಾಂಪೇಟಬಲ್ ಇದು ಗಾಡಿ. ಸೊ ಅದು ಟೆನ್ಷನ್ ಇಲ್ಲ. 10 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ ಇದು ನಿಮಗೆ. ಇನ್ನು ಗಾಡಿದು ವೆಯ್ಟು ಬಂದು ಇದು 147 kg. ಅಂದರೆ ನೀವು ಡ್ಯೂಕ್ 200 ಕಂಪೇರ್ ಮಾಡಿದ್ರೆ ಇದು ಆಲ್ಮೋಸ್ಟ್ 12 kgs ಡೌನ್ ಆಗುತ್ತೆ. ಸುಮಾರು ವೀಲ್ಸು, ಅದಕ್ಕೆ ಡಿಸ್ಕ್ ಇಂಟಿಗ್ರೇಟ್ ಮಾಡಿರೋದು, ಇಂಜಿನ್ನು, DOHC ಬಂದು SOHC ಅಲ್ಲೂ 1.5 kg ಸೇವ್ ಆಗಿದೆ. ಸೊ ಈ ಥರ ಸುಮಾರು ಥಿಂಗ್ಸಿಂದ ನಿಮಗೆ ಲೈಟರ್ ಫ್ರೇಮು, ವೆಯ್ಟು ಚೆನ್ನಾಗಿ ಸೇವ್ ಆಗಿದೆ ಈ ಗಾಡೀಲಿ. ಸೊ ಗಾಡಿ ವೆಯ್ಟು ಚೂರು ಫೀಲ್ ಆಗಲ್ಲ. ಅಂದರೆ ನಿಮಗೆ ಎಷ್ಟು ಅಜೈಲಿದೆ ಅಂದರೆ, ಒಳ್ಳೆ ಫ್ಲಿಕ್ ಮಾಡಿಕೊಂಡು ಆ ಕಡೆಗೆ ಈ ಕಡೆಗೆ ಗಾಡಿನ ನೀವು ಓಡಿಸ್ತೀರಾ ಅಂತೇಳಿದ್ರೆ ಸಕ್ಕದಾಗಿದೆ ಗುರು ಆ ಅಜಿಲಿಟಿ ನೋಡಿ. ಇವಾಗ ಬ್ಯಾಡ್ ರೋಡ್ಸ್ ಇದೆಯಲ್ಲ, ಬ್ಯಾಡ್ ರೋಡ್ಸಲ್ಲಿ ಹೋಗೋಣ ಸ್ವಲ್ಪ.
ನೋಡಿ ಬ್ಯಾಡ್ ರೋಡ್ಸು ಅಡ್ಡಗಳಲ್ಲಿ ಹೋದ್ರೂ ಗಾಡಿ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಅಂದರೆ ಸಸ್ಪೆನ್ಷನ್ನು ಸಾಫ್ಟಾಗಿದೆ, ಆದರೆ ತುಂಬ ಸಾಫ್ಟಾಗೇನಿಲ್ಲ. ತುಂಬ ಹಾರ್ಶ್ ಆಗಿರೋ ಹಳ್ಳಗಳಿಗೆಲ್ಲ ಬಿಟ್ಟರೆ ನಿಮಗೆ ಫೀಲ್ ಆಗುತ್ತೆ. ಬಟ್ ಮಧ್ಯೆ ನಿಮ್ಗೆ ಏನಾರ ಬ್ಯಾಡ್ ರೋಡು ಎನ್ಕೌಂಟರ್ ಮಾಡಿದರೆ ಅಲ್ಲಿ ನೀವು ಆರಾಮಾಗಿ ಓಡಿಸ್ಬೋದು. ಸೊ ಸ್ನೇಹಿತರೆ, ಸಮ್ ಆಫ್ ದ ಚೇಂಜಸ್ ಏನಂತ ಹೇಳಿದ್ರೆ, ನಿಮಗೆ ಈ ಗಾಡೀಲಿ ಈಗ ಕೆಲವುದು ಇಂಪಾರ್ಟೆಂಟ್ ಇರೋದನ್ನ ನಾನು ಹೇಳ್ತೀನಿ. ಸ್ಪೆಕ್ಸ್ ಪ್ರಕಾರ ನೋಡಿರೋದ್ರಲ್ಲಿ ಇದರಲ್ಲಿ 8 ಆಂಪಿಯರ್ ಬ್ಯಾಟ್ರಿ ಬರುತ್ತೆ. ಸೊ MT-15 ಇದರಲ್ಲೆಲ್ಲ ನಿಮಗೆ 4 ಆಂಪಿಯರ್ ಬ್ಯಾಟ್ರಿ ಬರುತ್ತೆ. ಇದಕ್ಕೆ ಜಸ್ಟ್ ಪವರ್ ಫಿಗರ್ಸಲ್ಲಿ ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಸಮ್ ವಾಟ್ ಐ ನೋ ಅದನ್ನು ಹೇಳ್ತೀನಿ. ಬ್ಯಾಕ್ ಟು ಬ್ಯಾಕ್ ಓಡಿಸಿದ್ರೆ ಗಾಡಿ ಯಾವುದು ಆ್ಯಕ್ಚುಲಿ ಓಡ್ಸೋಕ್ಕೆ ಚೆನ್ನಾಗಿದೆ ಅನ್ನೋದು ಕಂಪ್ಲೀಟ್ಲಿ ಬೇರೆಯೇ ಟಾಪಿಕ್ಕು. ಬಟ್ ಸ್ಪೆಕ್ಸ್ ನೋಡುವಾಗ ಅದೇ ಬೇರೆ ಬರುತ್ತೆ. ಸೊ ಈ 8 ಆಂಪಿಯರ್ ಬ್ಯಾಟ್ರಿಯಿಂದ ನಿಮ್ಗೆ ಏನಂತ ಹೇಳಿದ್ರೆ, ಈಗೇನಾದರೂ ನೀವು ಕೋಲ್ಡ್ ರೀಜನ್ ಇರುತ್ತಲ್ಲ, ಹಿಮಾಲಯಾಸು ಈ ಥರ ಕಡೆ ಬೇರೆ ಜಾಗಕ್ಕೆ ಹೋದರೆ ನಿಮಗೆ ಆವಾಗ ಅಡ್ವಾಂಟೇಜು ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನಿಮಗೆ ಆವಾಗ ಕ್ರ್ಯಾಂಕ್ ಆಗೋದಕ್ಕೆ ವೋಲ್ಟೇಜ್ ಏನು ಬೇಕಿರುತ್ತಲ್ಲ ಅದು ಜಾಸ್ತಿ ಬೇಕಿದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ ಈ ಬ್ಯಾಟ್ರಿ ಥ್ರೂ. ಅದು ಮೇಯ್ನ್ ಅಡ್ವಾಂಟೇಜ್ ನಿಮಗೆ. ಸೊ ಇದರಲ್ಲಿ ನಿಮಗೆ ಬ್ಲೂಟೂತು ಎಕ್ಸ್ಟ್ರಾ ಹಾಕಿಸ್ಕೊಂಡ್ರೆ ನಿಮ್ಮ ನ್ಯಾವಿಗೇಷನ್ನು, ಕಾಲ್ ಅಲರ್ಟ್ಸು ಇದೆಲ್ಲದು ಬರುತ್ತೆ. ಆದರೆ ಅದಕ್ಕೆ ನೀವೊಂದು 5,000 ಎಕ್ಸ್ಟ್ರಾ ಪೇ ಮಾಡಬೇಕು. ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆಂದರೆ, ನಿಮಗೆ ಯಾರಪ್ಪ ಈ ಗಾಡಿ ತೊಗೊಳ್ತಾರೆ 160cc, ಇದು ಮೇಯ್ನ್ ಪಾಯಿಂಟು. ಇವಾಗ ನೀವು ಅಕಸ್ಮಾತ್ ಡ್ಯೂಕ್ 200ದು ಪ್ರೈಸ್ ನೋಡ್ತೀರ ಅಂದರೆ, ಡ್ಯೂಕ್ 200 ಎಕ್ಸ್-ಶೋರೂಮ್ ಪ್ರೈಸು 2,05,000 6,000 ಆಗುತ್ತೆ. ಇದು 1,85,000 ಎಕ್ಸ್-ಶೋರೂಮ್ ಪ್ರೈಸು ನಿಮಗೆ. ಸೊ 20,000 ಡಿಫ್ರೆನ್ಸ್ ಆಯಿತು. ಆದರೆ ನಿಮಗೆ ಡ್ಯೂಕ್ 200ಅಲ್ಲಿ TFT ಡ್ಯಾಶ್ ಬರುತ್ತೆ, ಹಾಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆಲ್ಲ ನಿಮಗೆ ಡಿಫಾಲ್ಟಾಗಿ ಕೊಟ್ಬಿಡ್ತಾನೆ. ಇದಕ್ಕೆ ನಿಮಗೆ ಅದಕ್ಕೆ ಇನ್ನೊಂದು 5,000 ಕೊಡ್ತೀರ ಅಂದರೆ 190 ಆಗುತ್ತೆ. ಸೊ 15,000 ಒಪ್ಕೊಳ್ಳೋದಿದ್ರೆ ನಿಮಗೆ 15,000 ಅದಕ್ಕೆ ಮನೆಯಲ್ಲಿ ಆರಾಮಾಗಿ ಅದಕ್ಕೆ ಹೊರಟೋಗ್ಬಿಡ್ಬೋದು. 15,000 ಡಿಫ್ರೆನ್ಸ್ ನೋಡಿ ನಿಮ್ಗೆ, ಯಾಕಂದರೆ CC ಜಾಸ್ತಿ ಬಂದ್ಬಿಡುತ್ತೆ. ಅನದರ್ ಥಿಂಗ್ ಏನಂತ ಹೇಳಿದ್ರೆ, ಇಲ್ಲ ನಮ್ಮ ಮನೇಲಿ ಒಪ್ಪಲ್ಲ, ನಮಗೆ ಈಗ ಕೆಲವರು 200cc ಗಾಡಿನ ಅಂತಾರೆ ಮನೇಲಿ. ಆ ಲೆಕ್ಕಕ್ಕೆ ನಿಮಗೆ ನೋಡ್ತೀರ ಅಂತ ಹೇಳಿದ್ರೆ 150cc 160cc ಗಾಡಿ ಮನೇಲಿ ಕೊಡಿಸ್ತಾರೆ. ನಿಮ್ಗೆ ಆವಾಗ ಪವರು ಈಸಿಯಾಗಿರುತ್ತೆ ಹ್ಯಾಂಡಲ್ ಮಾಡೋದಕ್ಕೆ. ಅದೆಲ್ಲದ್ರ ಜೊತೆಗೆ ತುಂಬ ಇಂಪಾರ್ಟೆಂಟಿಂಗು ಮೈಲೇಜು. ನಿಮಗೆ ಮೈಲೇಜು ಒಂದು ಆವ್ರೇಜ್ ಚೆನ್ನಾಗಿ ಬರಬೇಕಂತ ಹೇಳಿದ್ರೆ ಆಗ ನೀವು ಈ ಗಾಡಿನ ನೋಡ್ಬೋದು. ಬಿಕಾಸ್ ಇದು ನಿಮಗೆ ಸುಮಾರು 35-40 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜು ನೀವು ಓಡಿಸೋ ಸ್ಟೈಲ್ ಮೇಲೆ. 200ಗೆ ಹೋದ ತಕ್ಷಣ ನಿಮಗೆ ಅದು ಡೌನ್ ಆಗಿಬಿಡುತ್ತೆ. ಅದು ಮೇಯ್ನ್ ಡಿಫ್ರೆನ್ಸ್ ಇರೋದು ನಿಮಗೆ. ನೋಡಿ, ಈ ಥರ ಕರ್ವಿ ರೋಡ್ಸ್ ಇದೆ ಅಂತ ಹೇಳಿದ್ರೆ ನಿಮಗೆ ಮೇಯ್ನ್ ಏನಂದರೆ ಗಾಡಿ ತುಂಬ ಅಜೈಲ್ ಆಗಿರಬೇಕು, ವೆಯ್ಟ್ ಫೀಲ್ ಆಗಬಾರ್ದು. ಅಂಥ ಕಡೆಗೆ ಇದು ಸಖತ್ತಾಗಿದೆ. ಸೊ ಇದು ಸಸ್ಪೆನ್ಷನ್ ಟ್ರಾವೆಲ್ ಬಂದು ಫ್ರಂಟು 138 mm, ಹಿಂದೆದು ಬಂದು 161 mm ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಈ ಥರ ಟ್ವಿಸ್ಟೀಸ್ ಇದೆಯಲ್ಲ, ಟ್ವಿಸ್ಟೀಸಲ್ಲಿ ನಿಮಗೆ ಸಾಲಿಡಾಗಿ ಬಿಡಿಸ್ಕೊಂಡು ಹೋಗ್ಬೋದು, ವೆಯ್ಟ್ ಫೀಲ್ ಆಗೋಲ್ಲ. ಈ ಡಿಸ್ಟೆನ್ಸ್ ಹ್ಯಾಂಡಲ್ ಬಾರ್ಗೆ ನಿಮಗೆ ತುಂಬ ಕಾಂಪ್ಯಾಕ್ಟ್ ಆಗಿದೆ. ಸೊ ಆ ರೈಡಿಂಗ್ ಪೋಸ್ಚರು ತುಂಬಾ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು. ಸೊ ರೈಡಿಂಗ್ ಪೋಸ್ಚರು ನೀವು ಲಾಂಗ್ ಡಿಸ್ಟೆನ್ಸ್ ಹೊಡಿತೀರ ಅಂದರೆ ಈ ಪೋಸ್ಚರ್ ಚೆನ್ನಾಗಿದೆ. ಹಂಗಂದ್ಬಿಟ್ಟು ನೀವು ಕಾಲು ಇಟ್ಕೊತೀರಲ್ಲ, ಅದು ನಿಮಗೆ ರೇರ್ ಸೆಟ್ಟೇ ಇದೆ, ಅಗ್ರೆಸಿವ್ ಆಗಿದೆ. ಸೊ ನಿಮಗೆ ಫುಲ್ಲು ಫ್ರೀಯಾಗಿ ಕಾಲು ಮುಂದೆ ನೀಡ್ಕೊಂಡಂಗೆ ಕೂತ್ಕೊಳೋದಿಲ್ಲ. ಸೊ ಅಗ್ರೆಸಿವ್ ಪೊಸಿಷನ್ನೇ ಇದೆ. ಅಟ್ಯಾಕ್, ರೆಡಿ ಟು ಅಟ್ಯಾಕ್ ಮಾಡ್ತಾರೆ ಹಿಂಗೆ ಫುಲ್ಲು. ನೀವು ಹಿಂಗೆ ಟಕೀನಾದರೆ ಹಿಂಗೆ ಕೂತ್ಕೊಂಡ್ಬಿಡ್ಬೋದು, ರೆಡಿ ಟು ಅಟ್ಯಾಕ್ ಅಂತ. ಸೊ ಒಂದ್ಸಲ ಸ್ಪೀಡ್ ನೋಡೋಣ. ಓಕೆ, ರೆವ್ ಲಿಮಿಟರ್ ಕಿಕ್ ಆಗುತ್ತೆ 120 ಅರೌಂಡು 60 ಇರಲಿ. ಇದೊಂದು ಸ್ವಲ್ಪ ಬೇಜಾರಾಯಿತು ನನಗೆ, ಏಕೆಂದರೆ ಟಾಪ್ ಸ್ಪೀಡು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಿಕಾಸ್ MT-15 ಮೇಯ್ನ್ ಒಂದೇನಂತ ಹೇಳಿದ್ರೆ ಟಾಪ್ ಸ್ಪೀಡು ಚೆನ್ನಾಗಿದೆ. ಸೊ ಸ್ನೇಹಿತರೆ, 0 to 60 0 to 100 ನೋಡೋಣ. ಸೊ ನೋಡಿ, ಈ RPMಗೆ ಕಟ್ ಆಫ್ ಆಗುತ್ತೆ ನಿಮಗೆ.
ನೋಡಿ ಅಷ್ಟೇ ಹೋಗೋದು ಟಾಪ್ ಸ್ಪೀಡು. ನೀವು ಅದೇನು ಮುಕ್ಕರಿದ್ರು ಅಷ್ಟೇ. ಆಮೇಲೆ 120ಗೆ ನಿಮಗೆ ಕಟ್ ಆಫ್ ಆಗಿಬಿಡುತ್ತೆ. ಬಟ್ ಸ್ಲಿಪ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಇದೆ. ನೀವು ತುಂಬ ಅಗ್ರೆಸಿವ್ ಆಗಿ ಬಂದು ಟರ್ನ್ ಎತ್ಕೊಂಡು ಓಡಿಸ್ತೀರಾ, ಹಾರ್ಡಾಗಿ ಡೌನ್ ಶಿಫ್ಟ್ ಮಾಡ್ತೀರಾ ಅಂತಂದ್ರೂ ಅದಕ್ಕೆಲ್ಲ ಓಕೆ. ಬಟ್ ಏನಂದರೆ ನಾನು ಟಾಪ್ ಆ್ಯಂಡ್ ಪರ್ಫಾರ್ಮೆನ್ಸ್ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದೆ ಜಾಸ್ತಿ. ಅದೊಂಚೂರು ನನಗೆ ಬೇಜಾರಾಯ್ತಂತ ಅನ್ಬೋದು. ಬ್ರೇಕಿಂಗ್ ಒಂದು ಸಲ ನೋಡೋಣ ಕ್ಲೀನಾಗಿ. ಈಗ ಸೊ ನಾವು 100ಇಂದ ಬ್ರೇಕ್ ಮಾಡೋಣ. ಇವಾಗ ಒಂದ್ಸಲ ಬ್ರೇಕ್ ಮಾಡ್ತೀನಿ. ಸೊ ಬ್ರೇಕ್ ಮಾಡೋಣ. ಸೊ ಹಿಂದೆ ಕ್ಲಿಯರ್ ಇತ್ತು, ನೋಡ್ಕೊಂಡು ಬ್ರೇಕ್ ಮಾಡಿದ್ದು. ಬ್ರೇಕಿಂಗ್ ಪರವಾಗಿಲ್ಲ, ಬ್ರೇಕಿಂಗ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಹಾನೆಸ್ಟಾಗಿ ಹೇಳ್ತೀನಿ ಸ್ನೇಹಿತರೆ, ಒಂದು ಥಿಂಗ್ ನನಗೆ ಏನು ಅನಿಸಿದೆ ಅಂದರೆ, ಇದರಲ್ಲಿ ನಿಮಗೆ ಡ್ಯೂಕಲ್ಲಿ ಬೇರೆ ಡ್ಯೂಕ್ಗಳಲ್ಲಿ ಏನು ನೋಡ್ತಿರಲ್ಲ ಆ ಸ್ಪೀಡು, ಆ ಪವರು, ಆ ಫೀಲು, ಇದರಲ್ಲಿ ನನಗಷ್ಟು ಆ ಫೀಲ್ ಸಿಕ್ಕಲಿಲ್ಲ. ಏನೋ ಮಿಸ್ಸಿಂಗ್ ಅನ್ನಿಸ್ತು. ಇನಿಷಿಯಲ್ಲೇ ಇರ್ಬೋದು, ಟಾಪ್ ಎಂಡೇ ಇರ್ಬೋದು, ಎರಡೂ ಸೇರಿಸಿ ಹೇಳ್ತಾ ಇರೋದು. ಐ ನೋ ಇಟ್ಸ್ ಅ 160cc. ಬಟ್ ಆದರೂ KTM ಗಾಡಿಗಳು ಎಷ್ಟು CC ಅನ್ನೋದಕ್ಕಿಂತ ಆ ಇರೋ CCಲೇ ಫೀಲ್ ಒಂದು ಸ್ವಲ್ಪ ಬೇರೆ ಥರ ಇರುತ್ತೆ. ಅದನ್ನು ನಾನು ಹೇಳ್ತಾ ಇರೋದು. ಈಗ ನೀವೇನಾರ ಗಾಡಿಗಳು ಬಂತು ಓವರ್ಟೇಕ್ ಮಾಡೋಕ್ಕೆ ಹೋಗ್ತೀರ ಅಂದರೆ ಆ ಟೈಮ್ಗೆ ನಾನು ಹೇಳ್ತಾ ಇರೋದು ಆ ಪವರು ಸ್ವಲ್ಪ ನಿಮಗೆ ಸಾಲಲ್ಲ. ತುಂಬ ಕಾನ್ಫಿಡೆಂಟಾಗಿ ಓವರ್ಟೇಕ್ ಮಾಡೋಕ್ಕಾಗಲ್ಲ. ನೀವು ತುಂಬ ಹೈ ಸ್ಪೀಡ್ ಕ್ಯಾರಿ ಮಾಡ್ತಿದ್ರೆ ಓಕೆ. ಬಟ್ ಇಲ್ಲ, ನಾನು ಟ್ಯಾಪ್ ಮಾಡಿದ ತಕ್ಷಣ ಹೋಗ್ತೀನಿ ಅಂತ ಹೇಳಿದ್ರೆ ಆಗ ನೀವು ಗೇರ್ ಡೌನ್ ಮಾಡಿದ್ರೂ ನಿಮ್ಗೆ ಇನ್ನೂ ಒಂಚೂರು ಪವರ್ ಬೇಕನ್ನೋ ಥರ ಫೀಲ್ ಸಿಗುತ್ತೆ ಅಂತ ನನಗನ್ನಿಸ್ತು. ಸೊ ಸೀಟು ಕಂಫರ್ಟು ಸಕಲಾಗಿದೆ. ಸೀಟ್ ಬಗ್ಗೆ ಏನು ಮಾತೇ ಇಲ್ಲ. ಆ್ಯಕ್ಚುಲಿ ನಿಮಗೆ ಸೀಟಿಂಗ್ ಕಂಫರ್ಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು. ಅಂದರೆ ಕೂತಾಗ ಪ್ಲಶ್ಶಿ ಆಗಿದೆ ಸೀಟು. ಇವನ್ ಪಿಲಿಯನ್ಗೂ ಅಷ್ಟೇ. ಸಿಟಿಲೆಲ್ಲ ಓಡಾಡ್ತೀರ ಅಂತ ಹೇಳಿದ್ರೆ ನಿಮಗೆ ವೈಡ್ ಆಗಿದೆ. ಸೊ ಸಿಟಿ ಕಮ್ಯೂಟ್ಗೆ ಚೆನ್ನಾಗಿದೆ. ನೀವು ಮೈಲೇಜು ನೋಡ್ತೀರಾ, ಡೀಸೆಂಟ್ ಪವರ್ ಬೇಕು, ಒಳ್ಳೆ ಬ್ರೇಕ್ ಬೇಕಂತ ಹೇಳಿದ್ರೆ ಅದಕ್ಕೆ ಓಕೆ. ಬಟ್ ಫುಲ್ ಪರ್ಫಾರ್ಮೆನ್ಸ್ ನೋಡ್ತೀರಾ, ಲಾಂಗ್ ಟ್ರಿಪ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಅವಾಗ ಇನ್ನೊಂಚೂರು ಪವರ್ ಇದ್ದಿದ್ರೆ ಇನ್ನೂ ಆರಾಮಾಗಿ ಕ್ರೂಸ್ ಮಾಡ್ಬೋದು ನೀವು ಲಾಂಗ್ ರೈಡ್ಸ್ಗೆ. ಸೊ ಮಿರರ್ಸು ವಿಸಿಬಿಲಿಟಿ ಚೆನ್ನಾಗಿದೆ. ನೀವು ಕ್ಲಿಯರಾಗಿ ನೋಡ್ಬೋದು ಹಿಂದೆ ಏನಿದೆ ಅಂತ. ವೈಬ್ರೇಷನ್ಸು ಅಷ್ಟೇ ತುಂಬ ಏನು ಫೀಲ್ ಆಗೋದಿಲ್ಲ. ವೈಬ್ರೇಷನ್ಸು ಸ್ವಲ್ಪ ಸೀಟ್ ಹತ್ರ ಒಂದೊಂದು ಸಲ ಈ ತೀರಾ ಹೈ RPM ಒಂಚೂರು ಅನಿಸುತ್ತೆ. ಬಟ್ ತುಂಬ ಇರಿಟೇಟ್ ಆಗೋ ಥರ ಏನು ಅನ್ನಿಸ್ತಿದೆ ನನಗೆ ಆ ವೈಬ್ರೇಷನ್ಸ್ ಎಲ್ಲ. ವೀಲಿಂಗ್ ಆಗೋಯಿತು. ಏನಂದರೆ ನಿಮಗೆ ತುಂಬ ಹಿಂದೆ ಹೋಗ್ಬಿಟ್ಟು ಟಕ್ಕಿನ್ ಆಗೋಕ್ಕಾಗೋದಿಲ್ಲ, ಸೀಟ್ ತಡೆಯುತ್ತೆ. ಸೊ ಇಷ್ಟೇ ಸಿಗೋದು ನಿಮಗೆ ಟಕ್ಕಿನ್ ಆಗೋಕ್ಕೆ. ಒಂದು 8000 9000 RPMಲ್ಲಿ ನಿಮಗೆ ಆ ಪವರು ಸ್ವಲ್ಪ ಫೀಲ್ ಆಗುತ್ತೆ. ಬಟ್ ಅದಕ್ಕೆ ಮುಂಚೆ ಲೋವರ್ RPMಲ್ಲಿ ಇಲ್ಲೂ ಗೇರ್ ಡೌನ್ ಮಾಡಿ ಎಳಿಬೇಕು ನೀವು. ಸೊ ಸ್ನೇಹಿತರೆ, ಒಂದು ಓವರಾಲ್ ವರ್ಡಿಕ್ಟ್ ಕೊಡಬೇಕಂತ ಹೇಳಿದ್ರೆ, ನೀವೇನಾರ ಎಂಟ್ರಿ ಲೆವೆಲ್ಲು ಒಂದು 150cc ಸೆಗ್ಮೆಂಟಲ್ಲಿ ಗಾಡಿ ನೋಡ್ತಾ ಇದ್ದರೆ ಆವಾಗ ನೀವು ಇದನ್ನ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಅನದರ್ ಥಿಂಗ್ ಏನಂತ ಹೇಳಿದ್ರೆ, ನಿಮ್ಗೆ ಇದರಲ್ಲಿ ಮೇಯ್ನು ಮೈಲೇಜ್ ಚೆನ್ನಾಗಿ ಬರುತ್ತೆ ಕಂಪೇರ್ ಟು 200. ಮನೇಲಿ ಕೆಲಸರಿಗೆ ಕೊಡ್ಸಲ್ಲ 200cc ಗಾಡಿ ಅಂದರೆ ಆವಾಗ ಇದನ್ನು ನೀವು ಟ್ರೈ ಮಾಡ್ಬೋದು. ಅನದರ್ ಥಿಂಗು, ನೀವು ಕಂಪ್ಲೀಟ್ KTM ಫ್ಯಾನ್ ಬಾಯ್, KTMದು ಕಲರ್ಸೇ ಇರ್ಬೋದು, ಲುಕ್ಸೇ ಇರ್ಬೋದು, ಈ ಥರ ಎಲ್ಲ ಇಷ್ಟಪಡ್ತೀರ ಅಂತ ಹೇಳಿದ್ರೆ ಅವಾಗ ನೀವು ಇದಕ್ಕೆ ಹೋಗ್ಬೋದು. ಬಟ್ ನಾನು ಪರ್ಸ್ನಲಿ ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ಇಷ್ಟು ದುಡ್ಡು ಹಾಕ್ತೀರಾ ಅಂತ ಹೇಳಿದ್ರೆ ನೀವು ಆರಾಮಾಗಿ ಇನ್ನೊಂಚೂರು ಸ್ಟ್ರೆಚ್ ಮಾಡಿದ್ರೆ 200cc ಹೋಗ್ಬೋದು. ಈ ಪರ್ಸ್ಪೆಕ್ಟಿವಿಂದ ನನಗನ್ನಿಸ್ತು. ನಾನು ಏನು ಪರ್ಸ್ನಲಿ ನಿಮಗೆ ಅಡ್ವೈಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಹೋಗ್ಬಿಟ್ಟು ಶೋರೂಮಲ್ಲಿ ಒಂದು ಸಲ ಟೆಸ್ಟ್ ರೈಡ್ ಮಾಡಿ. ಇದನ್ನು ಮಾಡಿ ನಿಮ್ಗೆ ಇದ್ರ ಜೊತೆಗೆ ಬೇರೆ ಬ್ರ್ಯಾಂಡ್ ಏನಾದ್ರು ಕಂಪ್ಷನ್ ಇದ್ದರೆ ಅದನ್ನು ಟೆಸ್ಟ್ ಮಾಡಿ. ಇಲ್ಲ 200cc ಸಿಕ್ಕಿದ್ರೆ ಅದನ್ನು ಟೆಸ್ಟ್ ರೈಡ್ ಮಾಡಿ. ಅವಾಗ ಏನಂದರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಏನು ಮಾಡ್ಬೋದು ಅಂತ. ಅದ್ರ ಮೇಲೆ ನೀವು ಇಷ್ಟು ದುಡ್ಡು ಹಾಕ್ತಿರ್ತೀರಲ್ಲ, ಡಿಸಿಷನ್ ತೊಗೊಂಡ್ರೆ ಒಳ್ಳೇದಂತ ನನಗನ್ಸುತ್ತೆ. ಸೊ ಅಷ್ಟೇ ಸ್ನೇಹಿತರೆ, ಇದೇ ನಮ್ಮ ಫಸ್ಟ್ ರೈಡ್ ಇಂಪ್ರೆಷನ್ಸ್ ಆನ್ ದ KTM ಡ್ಯೂಕ್ 160. ನೋಡೋದಕ್ಕೆ ಚೆನ್ನಾಗೇ ಇದೆ. ಈ ಕಲರ್ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಅದರಲ್ಲೇನು ಮಾತಿಲ್ಲ. ಬಟ್ ನನಗನ್ಸಿದ್ದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಬೌಟ್ ದ ಬೈಕ್. ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ಕೆಳಗಡೆ ಕಮೆಂಟ್ಸಲ್ಲಿ. ಈ ಕೆಟಗರಿಯಲ್ಲಿ ನೋಡ್ತಿದ್ರೆ ಈ ಗಾಡಿಗೆ ಹೋಗ್ತಿರಲ್ಲ, ಬೇರೆ ಗಾಡಿ ನೋಡ್ತೀರಾ ಅಂತ ಕೂಡ ನೀವು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.